ಶೀಘ್ರದಲ್ಲಿ ನಿವೇಶನ ರಹಿತ ಬಡವರಿಗೆ ನಿವೇಶನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ಶೀಘ್ರದಲ್ಲಿ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ವಿತರಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಕೊಂಡ ರಸ್ತೆ ಬಳಿ ಇರುವ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಗಳವಾರ ಸಂಜೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ನಿವೇಶನ ರಹಿತ ಬಡವರಿದ್ದಾರೆ. ಅವರಿಂದ ಈಗಾಗಲೇ 1,000ಕ್ಕೂ ಅರ್ಜಿಗಳು ಬಂದಿದ್ದು, ನಿವೇಶನಗಳಿದ್ದರೂ ಸಹ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಸಮರ್ಪಕ ರೀತಿಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ನೈಜ ಫಲಾನುಭವಿಗಳಿಗೆ ಪಾತಬಾಗೇಪಲ್ಲಿ ಸಮೀಪ ಮತ್ತಿತರ ಕಡೆ ನಿಗದಿಪಡಿಸಿದ ನಿವೇಶನಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೀಘ್ರದಲ್ಲೇ ಬಡಾವಣೆಗೆ ಮತ್ತಷ್ಟು ಸೌಲಭ್ಯ ಸುಮಾರು 25 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ನಡೆದಿದ್ದು, ಬೀದಿ ದೀಪಗಳ ವ್ಯವಸ್ಥೆಯು ಅರ್ಧ ಭಾಗಕ್ಕೆ ಅನುಕೂಲ ಮಾಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚರಂಡಿ ಸೇರಿದಂತೆ ಉಳಿದಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಶಾಸಕರು ತಿಳಿಸಿದ್ದಾರೆ. ಈ ವೇಳೆ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ಶಬಾನ, ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಆರ್ ನರೇಂದ್ರ ಬಾಬು, ಹಿರಿಯ ಮುಖಂಡರಾದ ಸೋಮಶೇಖರ್, ಮನ್ಸೂರ್, ಜೆಇ ಸೋಮಶೇಖರ್, ಗುತ್ತಿಗೆದಾರ ಶಂಕರಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್ ನಾಗಪ್ಪ, ನಿಜಾಮುದ್ದೀನ್ ಬಾಬು, ಆರಿಫ್ ಮೊಹಮ್ಮದ್, ನೂರುಲ್ಲಾ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. మ్యాక్సిమం ఎంత తగ్గ పోతుంది లాస్ట్ నెక్స్ట్ గ్రాంట్ వేసి దాన్ని కంప్లీట్ చేస్తాం. ఇంత ఇది ఏమో ప్రాబ్లం ఈరోజు ఇన్స్పెಕ್ಷನ್ ಮಾಡಿದ ಮೇಲೆ 325 ಸೈಟ್ ರೆಡಿ ಇದೆ. ಐ ಥಿಂಕ್ ಸೋಮವಾರ ಆಲ್ರೆಡಿ ನೋಟಿಸ್ ಬೋರ್ಡ್ಗೆ ಹಾಕಿದ್ದೀವಿ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಮಗೆ ಲಿಖಿತ ಮೂಲಕ ದೂರು ಕೊಡಿ ಅಂತ. ಯಾವುದು ಮೋಸ್ಟ್ಲಿ ಬರ್ತಾ ಇಲ್ಲ. ಫೈನಲ್ ಮಾಡಿಬಿಟ್ಟು ಈಗ ಲಿಸ್ಟ್ ಹಾಕಿ ಹಕ್ಕುಪತ್ರಗಳು మున్సిపల్ ప్రెసిడెంట్ మీరు చెప్పండి. అమ్మ ముందు హాస్పిటల్ పోయి ಯಾವ హాస్పిటల్ పోయి ఒక ಎಸ್ಟಿಮೇಟ್ తీసుకుంటే ಇಂತ ಖರ್ಚು అవుతుంది. ಸುಮಾರು ದಿನದಿಂದ ಪಾಪ ರಸ್ತೆ ಪ್ರಾಬ್ಲಮ್ ಇತ್ತು. ಮತ್ತು ಫಿಲ್ಟರ್ ವಾಟರ್ ಇರಲಿಲ್ಲ, ಲೈಟ್ಸ್ ಪಾಪ ಇರಲಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಪಾಪ ಇಲ್ಲಿನೆಲ್ಲ ಸಾರ್ವಜನಿಕರು ನನಗೆ ನನ್ನ ಮನೆಯಲ್ಲಿದ್ದಾಗ ಈ ಪ್ರಾಬ್ಲಮ್ಸ್ ಎಲ್ಲ ಇವತ್ತು ಮೊದಲನೇ ಹಂತದಲ್ಲಿ ಫಿಲ್ಟರ್ ವಾಟರ್ ಮಾಡಿಕೊಟ್ಟಿದ್ದೀವಿ, ಬೋರ್ ಹಾಕ್ಕೊಟ್ಟಿದ್ದೀವಿ, ಅರ್ಧದಷ್ಟು ಸ್ಟ್ರೀಟ್ ಲೈಟ್ ಹಾಕ್ಕೊಟ್ಟಿದ್ದೀವಿ. ರಿಮೈನಿಂಗ್ 25 ಲಕ್ಷ ರೂಪಾಯಿದ ರಸ್ತೆ ಹಾಕ್ಕೊಟ್ಟಿದ್ದೀವಿ. ಮತ್ತು ನನಗೆ ಇಲ್ಲಿ ಬಂದಾಗ ನೋಡಿದಾಗ ಡ್ರೈನ್ ಇರಲಿಲ್ಲ, ಚರಂಡಿ ಇರಲಿಲ್ಲ. ಡ್ರೈನ್ ಇಲ್ದಿರೋ ರಸ್ತೆ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೊಂದು 20 ಲಕ್ಷ ಬೇಕಾಗುತ್ತೆ ಡ್ರೈನ್ ಮಾಡೋಕ್ಕೆ. ಕಾಂಟ್ರಾಕ್ಟ್ಗೆ ಹೇಳಿದ್ದೀನಿ, ಒಂದು ವಾರ ಕೆಲಸ ಮಾಡಬೇಡ, ಅದರೊಳಗೆ ನಾನು ಯಾವುದಾದ್ರು ಗ್ರ್ಯಾಂಟ್ ತಂದು ಆ ವಿತ್ತು ಚರಂಡಿ ಜೊತೆಗೆ ರಸ್ತೆ ಮಾಡೋಣ ಅಂತ ಅದು ಮಾಡಿಕೊಟ್ಟು ಇಲ್ಲಿರೋ ನಾಗರಿಕರಿಗೆ ಅನುಕೂಲ ಮಾಡೋಂಥ ಕೆಲಸ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್.